ಹೆಲೋ ಹಾಯ್ ಫ್ರೆಂಡ್ಸ್. ಇದು ಪಾರ್ಟ್ 2 ವಿಭಾಗ ಆಗಿರುತ್ತೆ ಹೊಸಿಗೆ ಕಾರ್ಯಕ್ರಮದ್ದು. ಮೊದಲೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಇಲ್ಲಿ ಪುಣ್ಯಾಹ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಪುರೋಹಿತರು ಬಂದಿರೋದ್ರಿಂದ ಸ್ವಲ್ಪ ಗಡಿಬಿಡಿಯೇ ಆಯಿತು. ಯಾಕಂದರೆ ಫಂಕ್ಷನ್ನು ಅವತ್ತೇ ಇರೋದ್ರಿಂದ ತುಂಬ ಜನ ನೆಂಟರೆಲ್ಲ ಬಂದಿರ್ತಾರೆ, ಮಲ್ಕೊಂಡಿರ್ತಾರೆ, ಎಲ್ಲ ಎಬ್ಬರಿಸಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಗ್ಬಿಟ್ಟಿತ್ತು. ಎಲ್ಲರೂ ನೋಡಿ ಅಣ್ಣ ತಮ್ಮಂದ್ರು ಮಾತ್ರ ಈ ಪೂಜೆ ಕೂತ್ಕೋಬೇಕಾಗಿರೋದ್ರು. ಎಲ್ಲೋ ಅಷ್ಟೊತ್ತಿಗೆ ಮಕ್ಕಳು ಸಹ ಎಲ್ಲ ಎದ್ದು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೆಲ್ಲರೂ. ಈ ಪುಣ್ಯಾಹ ಬಂದುಬಿಟ್ಟು 16 ದಿನದ ತನಕ ಸೂತ್ಕಾರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು 16ನೇ ದಿನವೇ ಮಾಡ್ಕೊಳ್ಳೋಣ ಅಂತಂದಿಲ್ಲಿ ಮಾಡ್ಕೊಳ್ತಾ ಇದ್ವಿ. ಮಧ್ಯಾಹ್ನ 12 ಗಂಟೆ ಮೇಲೆ ಫಂಕ್ಷನ್ ಇರೋದ್ರಿಂದ ಈಗೇನೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ, ಬಂದು 10 ಗಂಟೆ ಅಷ್ಟಕ್ಕೆ ಜನ ಎಲ್ಲ ಬರ್ತಾ ಇರ್ತಾರೆ, ಅವಾಗ ಆಗೋದಿಲ್ಲ ಅಂದ್ಬಿಟ್ಟು ಪೂಜೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಬಂದ ತಕ್ಷಣ ಪುರೋಹಿತರೆಲ್ಲ ನಾವು ಈ ಸತಿ ನವಗ್ರಹ ಪೂಜೆ ಸಹ ಮಾಡಿಸ್ಕೊಂಬಿಡೋಣ ಅಂತಂದು ಹೇಳಿದ್ವಿ ಪುರೋಹಿತರಿಗೆ. ಫಸ್ಟ್ ಅವ್ರು ಪುಣ್ಯಾಹ ಮಾಡಿ ಆಮೇಲೆ ನವಗ್ರಹ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಪುರೋಹಿತರು ಬಂದುಬಿಟ್ಟು ತುಮಕೂರಲ್ಲೇ ಇರೋವಂತಹ ಪುರೋಹಿತರು. ಇವರು ಬನಶಂಕರಿ ಹತ್ರ ಇರ್ತಾರೆ. ನಮ್ಗೆ ಯಾವುದೇ ಮನೆ ಪೂಜೆ ಯಾವುದೇ ನೀವು ನೋಡ್ತಾ ಇರ್ಬೋದು, ಸತ್ಯನಾರಾಯಣ ಸ್ವಾಮಿ ದೀಪಾವಳಿ ಪೂಜೆ ಯಾವಾಗಲಾದ್ರೆ ಈ ಪುರೋಹಿತರೇ ಬರೋದು. ತುಂಬ ಪೂಜೆ ಚೆನ್ನಾಗಿ ನಡೆಸ್ಕೊಡ್ತಾರೆ ನಮಗೆ. ಆದ್ದರಿಂದ ನಾವು ಇವ್ರನ್ನೇ ಕರ್ಸ್ಕೊಂಡ್ಬಿಡ್ತೀವಿ. ಎಲ್ರಿಗೂ ಈ ಥರ ಫಸ್ಟು ನಾಮ ಇಟ್ಕೊಳ್ತಾ ಇದ್ದಾರೆ. ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ರಿಗೂ ಈ ಥರ ನಾಮ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಬಂದಿರೋ ಎಲ್ಲರೂ ಅಣ್ಣ ತಮ್ಮಂದ್ರಿಗೆಲ್ಲರೂ ಈ ಥರ ಕುತ್ಕೊಂಡ್ರೇ ನಾಮ ಇಡೋದು ಅಂತ ಹೇಳಿದ್ರು. ಎಲ್ಲರೂ ಈ ಥರ ಕೂತ್ಕೊಂಡು ಎಲ್ರಿಗೂ ಸಹ ಈ ಥರ ನಾಮ ಇಡ್ಸ್ಕೊಳ್ತಾ ಇದ್ದಾರೆ. ನೋಡಿ, ಚಿಕ್ಕ ಮಕ್ಕಳು ಸಹ ಅಷ್ಟೊತ್ತಿಗೆ ಎದ್ಬಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ ಇಲ್ಲಿ. ಇನ್ನು ಅತ್ತೆ ಮಾವ ಎಲ್ಲರೂ ಇದ್ರಲ್ವ, ಅವ್ರಿಗೂ ಸಹ ಎಲ್ರಿಗೂ ಈ ಥರ ಬಂದು ಕುತ್ಕೊಂಡು ಹಿಡ್ಸ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಒಬ್ಬೊಬ್ಬರೇ ಸಹ ಎಲ್ಲ ಕುತ್ಕೊಂಡು ಹಿಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅತ್ತೆಯವರೆಲ್ಲ ಹಿಡ್ಸ್ಕೊಂಡಾದ್ರಲ್ಲ, ಈಗ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಫಸ್ಟ್ ಬಂದುಬಿಟ್ಟು ಅಂದರೆ ಅಷ್ಟೋತ್ತರ, ಪುಷ್ಪಾರ್ಚನೆ ಪೂಜೆ ಎಲ್ಲ ಪ್ರತಿಯೊಂದೂ ಎಲ್ಲ ಒಂದೊಂದು ಥರನೇ ಪೂಜೆ ಮಾಡ್ಕೊಂಡ್ರು. ತುಂಬ ಚೆನ್ನಾಗಾಯಿತು ಪೂಜೆ ಅಂತಂದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಮಕ್ಕಳೆಲ್ಲ ಪುರೋಹಿತರೆಲ್ಲ ಹೋದ್ಮೇಲೆ ಈಗ ಕಳಶ ಸ್ಥಾಪನೆ ಮಾಡ್ಕೊಂಡಿದ್ವಿ. ಅಂದರೆ ಅವರು ಪುಣ್ಯಾಹ ನೀರೆಲ್ಲ ಮನೆ ಎಲ್ಲದಕ್ಕೂ ಹಾಕಿ ಹೋಗಿರ್ತಾರೆ. ಹಾಗೆ ನಾವೆಲ್ಲ ಕಳಶ ಸ್ಥಾಪನೆ ಮಾಡ್ಕೊಂಡು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ಪೂಜೆ ಎಲ್ಲ ನಾವು ಮಾಡ್ಕೊಳ್ಳೋದ್ರಾಗಲೇ ಬೆಳಕಾಯಿ ಆಗಿಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಫುಲ್ಲು ಬಾಗಿಲಿಗೂ ಕುಂಕುಮ ಎಲ್ಲ ಇಟ್ಟು ಎಷ್ಟು ದಿನ ಆಗಿತ್ತಲ್ವ, ಇವಾಗ ಇಡೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅಷ್ಟೊತ್ತಿಗೆ ಶಾಮಿಯಾನೆಲ್ಲ ಹಾಕೋಗಿದ್ರಲ್ವ, ಮೇಲೆ ಬಂದುಬಿಟ್ಟು ಈ ಥರ ಎಲ್ಲ ಮಕ್ಕಳೆಲ್ಲ ಆಟಾಡ್ಕೊಳ್ತಾ ಇದ್ರು. ಇನ್ನೇನು ಡೆಕೋರೇಷನ್ ಹೇಳಿದ್ವಲ್ಲ, ಅವರು ಬಂದುಬಿಡ್ತಾರೆ ಅಂತ ಇಲ್ಲಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ. 12 ಗಂಟೆಗೆ ಹೇಳಿರೋದ್ರಿಂದ ಬೆಳಗಿನ ಜಾವನೇ ಬಂದಿದ್ರು. ಇವರೆಲ್ಲ ಸಹ ಜೋಡಿಸ್ಕೊಳ್ತಾ ಇದ್ದಾರೆ ಇಲ್ಲೆಲ್ಲ. ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ 8 ಗಂಟೆ ಆಗ್ತಾಯಿದ್ವಲ್ಲ, ಎಲ್ಲರೂ ತಿಂಡಿ ಕೂತ್ಕೊಂಡು ಎಲ್ಲ ತಿಂಡಿ ತಿಂತಾ ಇದ್ದಾರೆ. ಟೊಮೊಟೊ ಬಾತು ಚಟ್ನಿ ಮಾಡಿಸಿದ್ವಲ್ಲ, ಎಲ್ಲರೂ ಸಹ ಇಲ್ಲಿ ತಿಂಡಿ ತಿಂತಾ ಇದ್ದಾರೆ ಒಂದು ಕಡೆ. ನನ್ನ ಮಗಳಿಗೆ ಮೇಕಪ್ ಮಾಡಿಸೋಣ ಅಂತ ಒಬ್ಬರು ಮೇಕಪ್ಪರ್ಗೆ ಹೇಳಿದ್ವಿ, ಅವರು ಸಹ ಬಂದರು. ಸ್ವಲ್ಪ ಇವಳು ಐಬ್ರೋ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಪ್ಪ ಕಾಣ್ತಾ ಇತ್ತು. ಬೇಡಪ್ಪ, ರಿಮೂವ್ ಮಾಡಿಬಿಡು ಅಂತ ಹೇಳಿಬಿಟ್ಟು ಎಲ್ಲ ರಿಮೂವ್ ಮಾಡಿಸ್ತಾ ಇದ್ದೆ. ಯಾಕಂದರೆ ಮೇಕಪ್ ಜಾಸ್ತಿ ಅನಿಸ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫುಲ್ ಸಾಕು, ಬ್ಲಷ್ ಎಲ್ಲ ಏನು ಬೇಡ, ಮಾಮೂಲಿ ಫೌಂಡೇಶನ್ ಒಂದು ಇರಲಿ ಸಾಕು, ಲಿಫ್ಟಿಕ್ ಹಾಕ್ಬಿಡು ಅಂತ ಹೇಳಿ ಕಾಜಲ್ಲು ಅಷ್ಟೇ ಸಿಂಪಲ್ಲಾಗೆ ಮೇಕಪ್ ಮಾಡಿಸಿದ್ವಿ. ಈ ಥರ ಬಂದಮೇಲೆ ವಿಡಿಯೋಗ್ರಾಫರೆಲ್ಲ ಬಂದುಬಿಟ್ಟು ಈ ಥರ ವೀಡಿಯೋ ಮಾಡಿಸ್ತಾಯಿದ್ರು. ಆ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಬೇಕಾದರೆ. ಈ ಥರ ಎಲ್ಲ ರೆಡಿಯಾಗಿ ಇನ್ನೇನು ಸ್ಟೇಜ್ ಹತ್ರ ಬರೋ ಅಷ್ಟೊತ್ತಿಗೆ ಎಲ್ಲ ಜನ ಬಂದು ಆಗಲೇ ಕಾಯ್ತಾ ಇದ್ದರು. ಈ ಕಡೆ ಎಲ್ಲ ನಾನು ಕೆಲವೆಲ್ಲ ವೀಡಿಯೋ ನಾನು ನೋಡೇ ಇರಲಿಲ್ಲ. ಇವರೆಲ್ಲ ನೈಟೇ ಎಲ್ಲ ಪ್ಯಾಕ್ ಮಾಡಿನ, ಅಂದರೆ ನಾನು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ನಮ್ಮ ಅತ್ತಿಗೆ ಅಕ್ಕ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಥರ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿ ಅವರೇ ಪ್ಯಾಕ್ ಮಾಡಿಟ್ಟಿದ್ರು. ಹೇಳ್ತೀನಲ್ಲ, ನಮ್ಮ ಮನೇಲಿ ನಾನು ಇಲ್ದಿದ್ರು ಸಮೇತ ನಮ್ಮದೇ ಮನೆ ಕೆಲಸ ಅಂತ ಎಲ್ಲರೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಬಿಡ್ತಾರೆ. ಇವ್ರ ಮನೆಗೆ ಮಾಡಬೇಕು ಆ ಥರ ಅಂತ ಏನೂ ಇರೋದಿಲ್ಲ. ನಾವು ಹೋದರೂ ಅಷ್ಟೇ, ಅವ್ರು ಬಂದರೂ ಅಷ್ಟೇ, ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡಿಬಿಡ್ತಾರೆ. ಇನ್ನು ತಟ್ಟೆಗೆ ತುಂಬೋದಕ್ಕೆಲ್ಲ ನಯನ ಎಲ್ಲ ಸ್ವೀಟ್ಸ್ ಐಟಮ್ ಎಲ್ಲ ಜಾಸ್ತಿನೇ ತೊಗೊಂಬಂದಿತ್ತು. ಆದರೆ ಪುರಿ ಉಂಡೆ ಇಡಬೇಕು ಅಂತಂದ್ಬಿಟ್ಟು ಅವರೇ ಸಹ ಇಲ್ಲಿ ಬೆಲ್ಲ ಎಲ್ಲ ಪಾಕ ಮಾಡಿಕೊಂಡು ಮಂಡಕ್ಕಿ ಉಂಡೆ ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ರವೆ ಉಂಡೆ, ಕರ್ಜಿಕಾಯಿ ಅವೆಲ್ಲ ನಾವು ಮಾಡಿದ್ವಿ ಆಲ್ರೆಡಿ. ಇನ್ನು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಪ್ರತಿಯೊಂದೂ ಒಂದಷ್ಟು ಐಟಮ್ಸ್ನ ಎಲ್ಲ ತೊಗೊಂಬಂದಿದ್ರು. ಅವರು ಅಂಗಡಿಯಿಂದನೇ ತೊಗೊಂಬಂದಿದ್ರಲ್ವ. ಈಗ ಮಂಡಕ್ಕಿ ಉಂಡೆ ಒಂದು ಮಾಡಿಬಿಡೋಣ ಅಂತ ಇಲ್ಲಿ ಅವರೇ ಎಲ್ಲ ವೀಡಿಯೋ ಮಾಡ್ಕೊಂಡು ಮಾಡಿದ್ದಾರೆ. ನನಗೆ ಇವತ್ತು ವೀಡಿಯೋ ಹಾಕಿದ್ದಕ್ಕೆ ನಾನು ಇಲ್ಲಿ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ. ಫಸ್ಟು ಗ್ಲಾಸಲ್ಲೆಲ್ಲ ಈ ಥರ ಬೆಲ್ಲ ಪಾಕ ಮಾಡಿಕೊಂಡು ಮಂಡಕ್ಕಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಗ್ಲಾಸ್ಗೆಲ್ಲ ಅಂದರೆ ಉದ್ದ ಬರಬೇಕಲ್ವ, ಅದಕ್ಕೋಸ್ಕರ ಈ ಥರ ಗ್ಲಾಸ್ಗೆಲ್ಲ ಫಸ್ಟು ಒಂದು 10 ಗ್ಲಾಸ್ಗೆ ಈ ಥರ ತುಂಬಿದ್ದಾರೆ. ಆಮೇಲೆ ಇನ್ನು ಮಿಕ್ಕಿರೋದಂಥದ್ದೆಲ್ಲ ಉಂಡೆ ಕಟ್ಟಿ ಇಟ್ಟಿದ್ದಾರೆ. ಇಂಥ ಫಂಕ್ಷನಲ್ಲಿ ಮಾಡೋದೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿರ್ತೀವಿ. ಅಷ್ಟೊತ್ತಿಗೆಲ್ಲ ಅವೆಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ, ಎಲ್ಲ ಐಟಮ್ಸ್ ಎಲ್ಲ ಗಾಳಿಗಿಟ್ಟಿರೋದ್ರಿಂದ. ಆದರೆ ಅಂಗಡಿಯಿಂದ ತಂದು ಇಟ್ಬಿಟ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ಮಾಡೋದು ಫುಲ್ ರಿಸ್ಕಿ ಅನ್ನಿಸ್ತಾ ಇರುತ್ತೆ. ಹೇಗೋ ಎಲ್ಲ ಉಂಡೆ ಎಲ್ಲ ಮಾಡಿ ಎಲ್ಲ ಎತ್ತಿಟ್ಟಿದ್ರು ಅಷ್ಟೊತ್ತಿಗೆ, ನಾನು ಬರೋ ಅಷ್ಟೊತ್ತಿಗೆ. ಇನ್ನು ಫಂಕ್ಷನಿಂದೆಲ್ಲ ಬೆಳಗ್ಗೆಯಿಂದ ವೀಡಿಯೋ ನಾನು ಅಷ್ಟೊಂದು ಯಾರು ಕ್ಯಾಪ್ಚರ್ ಮಾಡಿರಲಿಲ್ಲ. ನಾನು ಸಹ ಮಾಡೋಕ್ಕಾಗಲಿಲ್ಲ ಕೆಲಸದ ಮೇಲೆ. ಅದರಿಂದ ನಾನು ಇಲ್ಲಿ ವೀಡಿಯೋಗ್ರಾಫರ್ ಕಳಿಸಿರೋಂಥ ವೀಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಲ್ಲ ಸಪ್ರೇಟಾಗಿ ಕಳಿಸಿ ಅಂದರೆ ಅವನು ಸಹ ಕಳಿಸ್ಲಿಲ್ಲ. ಅದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದೆ. ಅದಕ್ಕೆ ಇರೋ ಅಂಥ ವೀಡಿಯೋನೇ ಹಾಕಿಬಿಡೋಣ ಅಂತಂದು ಈಗ ಅದನ್ನೇ ಸ್ವಲ್ಪ ಕ್ಲಿಪ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾವು ಕ್ರೀಮ್ ಕಲರ್ ಡ್ರೆಸ್ ತೊಗೊಂಬಂದಿದ್ದು ಫುಲ್ ವೈಟ್ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ವಿಡಿಯೋದವರು.
ಆದರೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲ ಮಗಳದ್ದೆಲ್ಲ ಸಪ್ರೇಟಾಗಿ ಈ ಥರ ಜ್ಯುವೆಲರೀಸ್ ಎಲ್ಲ ಇಟ್ಕೊಂಡು, ನಾನು ಸಹ ಆ ಟೈಮಲ್ಲಿ ಹೋಗಿದ್ದಕ್ಕೆ ನಂದು ಒಂದು ವಿಡಿಯೋ ಶೂಟ್ ಮಾಡಿ ಈ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಅವ್ರ ಚಿಕ್ಕಪ್ಪ ಅವ್ರ ತಮ್ಮನ ಜೊತೆ ಎಲ್ಲ ಬರ್ತಾ ಇರೋದು, ಅದನ್ನು ಸಹ ಎಲ್ಲ ವಿಡಿಯೋ ಸೇರಿಸಿ ಹಾಕಿದ್ದಾರೆ ಇಲ್ಲಿ. ಅವಾಗ ಹೇಳಿದ್ನಲ್ಲ ಈ ಥರ ವಿಡಿಯೋ ಎಡಿಟ್ ಮಾಡ್ತಾಯಿದ್ರು ಕ್ಯಾಮ್ರಾಮನ್ ಬಂದು ಫೋಟೋಶೂಟ್ ಅಂತ, ಇದೇ ವಿಡಿಯೋನೇ ಈ ಥರ ಮಾಡ್ತಾಯಿದ್ರು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ಫಂಕ್ಷನ್ ಹತ್ರ ಬಂದರೆ ನೋಡಿ, ಎಲ್ಲ ಪ್ಲೇಟ್ಗೆಲ್ಲ ಜೋಡಿಸಿದ್ದೀವಿ. ಮಂಡಕ್ಕಿ ಉಂಡೆ, ಕಜ್ಜಾಯ, ನಿಪ್ಪಟ್ಟು, ಚಕ್ಲಿ ಎಲ್ಲ ಪ್ರತಿಯೊಂದು ಏನೇನು ಹಣ್ಣು ಎಲ್ಲ ತಂದಿದ್ರೆ ಅವನ್ನೆಲ್ಲ ಈ ಥರ ಎಲ್ಲ ಜೋಡಿಸ್ಬಿಟ್ಟು, ಈಗ ಫಸ್ಟಿಗೆ ಅವ್ರ ಅತ್ತೆ ಅಂದರೆ ನಮ್ಮ ಕಡೆ ಬಂದುಬಿಟ್ಟು ಅವ್ರ ಅತ್ತೆ, ಸೋದರ ಮಾವ, ಸೋದರತ್ತೆ ಇರುತ್ತಲ್ಲ, ಅವರು ಬಂದು ಇಲ್ಲಿ ಒಡಲು ತುಂಬ ಶಾಸ್ತ್ರ ಮಾಡಬೇಕು. ಫಸ್ಟಿಲ್ಲಿ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಉನ್ನಾರ ಹಾಕಿಬಿಟ್ಟು ಇಲ್ಲಿ ಸೀರೆ ಕೊಡ್ತಾರೆ. ಸೀರೆ ಆಮೇಲೆ ಉಟ್ಕೊ ಬಂದಮೇಲೆ ಒಡಲು ತುಂಬ ಶಾಸ್ತ್ರ ಮಾಡ್ತಾರೆ. ಇಲ್ಲಿ ಫಸ್ಟ್ ಈಗ ಸೀರೆ ಕೊಡ್ತಾ ಇದ್ದಾರೆ. ಈ ಸೀರೆ ಎಲ್ಲ ಫಸ್ಟ್ ಉಟ್ಕೊ ಬಂದಮೇಲೆ ಆಮೇಲೆ ಹೊಸ್ಗೆ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಈಗ ಅವ್ರು ಕೊಟ್ಟಿರೋಂಥ ಸ್ಯಾರಿನ ಉಟ್ಕೊಂಬಂದ್ಬಿಟ್ಟು ಫಸ್ಟ್ ಇಲ್ಲಿ ಕುತ್ಕೊಳ್ಳಿ, ಚೇರ್ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಕುತ್ಕೊ ಅಂತ ಹೇಳ್ತಾಯಿದ್ರು. ಅವಳು ಹಂಗೆ ಕರೆದು ಮಗ್ಗಿನ ಜಡೆ ಹಾಕಿರೋದ್ರಿಂದ ತುಂಬ ತೂಕ ಅನ್ನಿಸ್ತಾ ಇದೆ ಅಂತ ಇದು ಮಾಡ್ತಾಯಿದ್ಲು. ಫಸ್ಟ್ ಇಲ್ಲಿ ದೀಪ ಹಚ್ಚಿ ಬಾ ಅಂತಂದು ಇಲ್ಲಿ ದೀಪ ಹಚ್ಚಿಸ್ತಾ ಇದ್ದೀವಿ. ಈಗ ಫಸ್ಟ್ ದೀಪ ಹಚ್ಚಿ ಆಮೇಲೆ ಸ್ಟೇಜ್ ಹತ್ತೋದು ಅಂತಂದು, ಆಮೇಲೆ ಚೇರ್ಗೂ ಸಹ ಅರ್ಶಿನ ಕುಂಕುಮ ಅಕ್ಷತೆ ಕಳೆಲ್ಲ ಹಾಕಿ ಪೂಜೆ ಮಾಡಿ ಅವಳು ಕೂರಿಸ್ವಿ. ಆಗ ಒಡಲು ತುಂಬ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಫಸ್ಟ್ ಅವ್ರ ಅತ್ತೆ ಕಿವಿ ಒಲೆ ತೊಗೊಂಬಂದಿತ್ತು ಅವಳಿಗೋಸ್ಕರ, ಅದನ್ನು ಸಹ ಅವಳಿಗೆ ಮುಟ್ಟಿಸ್ಬಿಟ್ಟು ಇನ್ನು ಹೂನಾರ ಸೀರೆ ಮೇಲೆ ಹಾಕೋಣ ಅಂತಂದು ಇಲ್ಲಿ ಈ ರೀತಿ ಹಾಕ್ತಾಯಿದ್ದಾರೆ. ಮೊದಲೇ ಡ್ರೆಸ್ಸಿನ ಮೇಲೆ ಆಗಲೇ ಎಲ್ಲ ಹಾಕಿದಳು. ಸೀರೆ ಹಾಕಿದ ತಕ್ಷಣ ಆಗಲೇ ತಲೆ ತೂಕ ಆಯಿತು ಅಂತ ಹೇಳ್ತಾ ಇದ್ಲು. ಹೇಗೋ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಇನ್ನು ಬರ್ತಾಯಿದ್ರಲ್ಲ ಜನ ಎಲ್ಲ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದು ಇಲ್ಲೆಲ್ಲ ತೆಗೆಸ್ಕೊಳ್ತಾ ಇದ್ದೀವಿ. ಈಗ ಇನ್ನು ನಾವಿಬ್ಬರು ಸಹ ರೆಡಿಯಾಗಿದ್ವಲ್ಲ, ನಮ್ಮಿಬ್ರದ್ದು ಒಂದು ಫೋಟೋಶೂಟ್ ಇರಲಿ ಅಂತಂದು ನಾವಿಬ್ಬರು ಸಹ ಒಂದು ಫೋಟೋಶೂಟ್ ತೆಗೆಸ್ಕೊಳ್ತಾ ಇದ್ದೀವಿ. ಇನ್ನು ಡ್ರೆಸ್ ಅಂತ ಹೇಳಿದ್ನಲ್ಲ, ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಡ್ರೆಸ್ಸು ಬೇಬಿ ಡಾಲ್ ಥರ ಫುಲ್ಲು ಫ್ರಿಲ್ಸ್ ಥರ ಇತ್ತು. ಇನ್ನೂ ಕ್ಯಾನ್ ಒಳಗಡೆ ಹಾಕಿದ್ದು ಇನ್ನೂ ಚೆನ್ನಾಗಿರೋದಿದ್ದು. ಅದೇ ಈ ಥರ ಹರಡ್ಕೊಳ್ತಾ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ಬಿಸಿಲಾಗಿರೋದ್ರಿಂದ ವೈಬ್ಸು ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಕ್ಯಾಮ್ರಾಮನ್ ಅದನ್ನೇ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದರು. ಅವಂತೂ ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದ್ದಾವೆ ಅಂತ ನೋಡ್ಕೊಂಬಿಡಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಆದರೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿರೋದ್ರಿಂದ ಫೋಟೋಸ್ ಎಲ್ಲ ಫುಲ್ಲು ಬ್ರೈಟಾಗಿ ಕಾಣಿಸ್ತಾ ಇದೆ. ಈಗ ಫೋಟೋಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ವಿಡಿಯೋ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನೆಲ್ಲ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಊಟದ ವಿಷಯ ಬಂದರೆ, ಊಟದ ಸಮೇತನೂ ಅಷ್ಟೇ ಯಾರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ವಲ್ಲ. ಇನ್ನು ನನ್ನ ತಂಗಿನೇ ಸ್ವಲ್ಪ ವೀಡಿಯೋ ಮಾಡಿಲ್ಲ, ಅದನ್ನು ಸಹ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ಉಪ್ಪು, ಉಪ್ಪಿನಕಾಯಿ, ಹೆಸರುಬೇಳೆ ಅಂದರೆ ಮಿಕ್ಸ್ಚರ್ ಬರುತ್ತಲ್ಲ, ಖಾರ ಬುಂದಿ ಅಂತ, ಅದನ್ನು ಸ್ವಲ್ಪ ಪಕೋಡ, ಹಪ್ಪಳ, ಒಬ್ಬಟ್ಟು ಸಹ ಮಾಡಿಸಿದ್ವಲ್ಲ ನೈಟ್ ಒಬ್ಬಟ್ಟು ಅಂತೇಳಿ. ನಮ್ಮ ಕಡೆ ಬಂದುಬಿಟ್ಟು ಒಬ್ಬಟ್ಟಿಗೆ ಈ ಥರ ಬಾಳೆಹಣ್ಣು ಸೀಕರಣೆ, ಮಾವಿನಹಣ್ಣು ಸೀಕರಣೆ ತಿನ್ನೋದು ರೂಢಿ ಇರುತ್ತೆ. ಇವಾಗ ಮಾವಿನಹಣ್ಣು ಸೀಸನ್ ಇರಲಿಲ್ವಲ್ಲ ಮನೆಯೆಲ್ಲ, ಅದಕ್ಕೆ ಫಸ್ಟು ಬಾಳೆಹಣ್ಣು ಸೀಕರಣೆ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಸಹ ಇಲ್ಲಿ ಊಟ ಮಾಡ್ಕೊಳ್ತಾ ಇದ್ದಾರೆ. ಊಟ ಎಲ್ಲ ಮುಗ್ದಾದಮೇಲೆ ಅವ್ರ ಫ್ರೆಂಡ್ ಬಂದರು. ಅವ್ರ ಫ್ರೆಂಡ್ ಜೊತೆ ಸಹ ಎಲ್ಲ ಫೋಟೋ ತೆಗೆಸ್ಕೊಂಡು, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ನೆಕ್ಸ್ಟ್ ಡೇ ಗಂಗೆ ಪೂಜೆ ಮಾಡಬೇಕಲ್ವ. ಪೂಜೆ ನಮ್ಮ ಕಡೆ ಎಲ್ಲ ಹೊಸ್ಗೆ ಶಾಸ್ತ್ರ ಎಲ್ಲ ಆದಮೇಲೆ ಈ ಥರ ಗಂಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಗಂಗಮ್ಮನ ಮನೆಗೆ ಕರ್ಕೊಂಬಂದರೆ ಅವತ್ತಿಗೆ ಪೂಜೆಗೆ ಇದಾಗುತ್ತೆ ಅಂತಂದು ಇಲ್ಲಿ ಫಸ್ಟ್ ಮಾಡ್ತಾಯಿದ್ದಾರೆ. ಇನ್ನು ನಲ್ಲಿ ಎಲ್ಲ ಉಡ್ಕೊಂಡು ಹೋಗೋದಕ್ಕೆಲ್ಲ ಆಗೋದಿಲ್ವಲ್ಲ, ಅದಕ್ಕೆ ಮನೆ ಹತ್ರ ಇರೋ ನಲ್ಲಿಗೆ ಈ ಥರ ಹೊರಗಡೆ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಅಲ್ಲೇ ನೀರು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಣ್ಣೆಲ್ಲ ಇಟ್ಬಿಟ್ಟು 5 ಕಲ್ಲೆಲ್ಲ ಇಟ್ಟು 5 ವೀಳ್ಯದೆಲೆ, ಅಡಿಕೆ, ತಂಬಿಟ್ಟು ಎಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಬಂದಿರೋರೆಲ್ಲ ಹೋಗಿದ್ರು. ನಾವು ಅಕ್ಕ, ಅತ್ತೆಯವರು, ಅತ್ತಿಗೆಯವರೆಲ್ಲ ಇದ್ರಲ್ವ, ಅವ್ರು ಸಹ ಜೊತೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ತೆಂಗಿನಕಾಯಿ ಹೊಡಿ ಎಲ್ಲ ಅದನ್ನೆಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ನೀರೆಲ್ಲ ಬಿಟ್ಬಿಟ್ಟು ಚೂರು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ಕೊತೀವಿ ಅಷ್ಟೇ. ನಿಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಈ ಥರ ಹಾಲು ತುಪ್ಪ ಒಂದು ಸ್ವಲ್ಪ ಬಿಟ್ಬಿಟ್ರೆ ಅದಕ್ಕೆ ಪೂಜೆ ಆಯಿತು ಅಂತಾನೆ ನಮ್ಮ ಕಡೆ. ಕೆಲವರೆಲ್ಲ ಇದನ್ನೇ ಸ್ವಲ್ಪ ಗ್ರ್ಯಾಂಡಾಗೂ ಸಹ ಮಾಡ್ತಾರೆ. ನಾವಿಲ್ಲೆಲ್ಲ ಟೌನಲ್ಲಿ ಅಷ್ಟು ದೂರ ಅವೆಲ್ಲ ಹೋಗೋದಕ್ಕಾಗಲ್ಲ, ಮನೆ ಹತ್ರ ಇರೋ ಅಂಥ ನಲ್ಲಿಗೆ ಈ ಥರ ಗಂಗೆ ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ನಯನನ ಸಹ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಅವಳಿಗೆ ಅಲ್ಲಿರೋ ಅಂಥದ್ದು ಅಂಗದಾರ ಸಹ ಅದಕ್ಕೆ ಅವಳ ಕೈಗೂ ಕಟ್ಟಿಬಿಟ್ಟು ಈಗ ಅದನ್ನು ತಾಂಬೂಲ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಸಹ ಅವಳು ತುಂಬಿಟ್ಟು, ಈಗ ಚೊಂಬು ಅಂದರೆ ಕೊಡ ಥರ ಇರುತ್ತಲ್ವ, ಅದನ್ನು ಅವಳು ಒತ್ಕೋಬೇಕೀಗ. ಅಲ್ಲಿರೋ ಅಂಥದ್ದು ಅಂದರೆ ನಮ್ಮ ಅತ್ತೆಯವರು ಇದ್ರಲ್ಲ, ಅವ್ರಿಗೂ ಸಹ ಇಲ್ಲೆಲ್ಲ ಒಡಲು ತುಂಬ್ತಾ ಇದ್ದಾರೆ. ಇಲ್ಲಿ
ಇನ್ನು ಅಕ್ಕ ನಯನಿಗೂ ಸಹ ಒಡಲು ತುಂಬಿ ಇವಾಗ ಅವಳು ಮನೆಯಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ ಈ ಥರ ತಲೆ ಮೇಲೆ ಇಟ್ಕೊಂಡು ಒಳಗಡೆ ಹೋಗೋಣ ಅಂತ ಇಲ್ಲಿ ಬರ್ತಾ ಇದ್ದಾರೆ. ಈಗ ಮನೆ ಒಳಗಡೆ ಬಂದುಬಿಟ್ಟು ಸೀದಾ ದೇವ್ರ ಮನೇಲಿ ಇಟ್ಬಿಟ್ರೆ ಪೂಜೆ ಆಗೋಯ್ತು ಅಂತಲೇ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ.